10ನೇ ತರಗತಿಯಲ್ಲಿ ದ್ವಿತೀಯ ಭಾಷೆ ಕನ್ನಡವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಿಮಗೆಲ್ಲ ಗೊತ್ತೇ ಇದೆ, ನಾಳೆ 29ನೇ ತಾರೀಕು ನಿಮ್ಮ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2 ಅದರ ದ್ವಿತೀಯ ಭಾಷೆ ಕನ್ನಡದ ಪರೀಕ್ಷೆ ಇದೆ. ಅದಕ್ಕಾಗಿ ಈಗ ನಾವು ಪ್ರಶ್ನೆ ಪತ್ರಿಕೆ 1 ಮತ್ತು ಉತ್ತರಗಳನ್ನು ನೋಡೋಣ. ನಿಮ್ಮ ಈ ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ನೋಡಿ, ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು. ಇದರಲ್ಲಿ ಏನು ಕೇಳಿದ್ದಾರೆ? ದ್ವಿರುಕ್ತಿಗೆ ಉದಾಹರಣೆ ನೋಡಿ. ಇಲ್ಲಿ ದ್ವಿರುಕ್ತಿ ಅಂದರೆ ಒಂದೇ ಪದ 2 ಸರಿ ಬಂದಿರಬೇಕು. ಹೊಚ್ಚ ಹೊಸದು, ಸರ್ ಇದೇನು ಮತ್ತು ಹೊಚ್ಚ ಅಂತ ಇದೆಯಲ್ಲ ಅಂತ ನೀವು ಕೇಳ್ಬೋದು. ನೋಡಿ, ಹೊಚ್ಚ ಅಂದ್ರೂ ಕೂಡ ಹೊಸದನೆ. ಹೊಸದು ಪ್ಲಸ್ ಹೊಸದು, ಹೊಚ್ಚ ಹೊಸದು. ಇಲ್ಲಿ ನೋಡಿ, ಚಿಲಿ ಬೇರೆ ಇದೆ, ಪಿಲಿ ಬೇರೆ ಇದೆ, ನೋವು ಬೇರೆ ಇದೆ, ನಲಿವು ಬೇರೆ ಇದೆ, ತಲೆ ಬೇರೆ, ದೂಗು ಬೇರೆ. ಆದ ಕಾರಣ ಇವ್ಯಾವುದು ದ್ವಿರುಕ್ತಿ ಅಲ್ಲ. ಹೊಚ್ಚ ಹೊಸದು ಅಂದ್ರೇನು? ಇಲ್ಲಿ ಹೊಚ್ಚ ಅಂದ್ರೂ ಕೂಡ ಹೊಸದೇ, ಹೊಸದು ಪ್ಲಸ್ ಹೊಸದು, ಹೊಚ್ಚ ಹೊಸದು. ಆದ ಕಾರಣ ಇಲ್ಲಿ ಒಂದೇ ಶಬ್ದ 2 ಸರಿ ಬಂದಿರೋದ್ರಿಂದ ಇದು ದ್ವಿರುಕ್ತಿ. ದ್ವಿರುಕ್ತಿ ಮತ್ತು ಜೋಡುನುಡಿಗಳ ಒಂದು ಏನು ವ್ಯತ್ಯಾಸ ಅನ್ನೋದನ್ನು ಕೂಡ ನೀವು ತಿಳ್ಕೋಬೇಕು. ಹೊಂಬಾಳೆ, ಬಾಳೆ ಅಂತದಿದೆ, ಹೊಂಬಾಳೆ. ಆದ ಕಾರಣ ಇದು ಕರ್ಮಧಾರಯ ಸಮಾಸ. ಆಗಮ ಸಂಧಿಗೆ ಉದಾಹರಣೆಯಾದ ಪದ ನೋಡಿ, 3ನೇದ್ದು. ಒಂದೊಂದು ಕೈಯಲ್ಲಿ ಕೊಳಲೂದಿ ಮೇಲೇಳು. ನೋಡಿ, ಕೈ ಪ್ಲಸ್ ಅಲ್ಲಿ. ಹೇಗೆ ಬಿಡಿಸ್ತೀವಿ ನಾವು? ಕೈ ಪ್ಲಸ್ ಅಲ್ಲಿ. ಇಲ್ಲೇನು ಬಂತು? ಕೈಯಲ್ಲಿ ಯ ಬಂದ್ಬಿಡ್ತು. ಆದ ಕಾರಣ ಏನಿದು? ಯಕಾರಾಗಮ ಸಂಧಿ. ಇಲ್ಲಿ ಅವರು ಆಗಮ ಸಂಧಿ ಅಂತ ಬ್ರಾಡ್ ಆಗಿ ಕೇಳಿದ್ದಾರೆ. ಅದಕ್ಕೆ ಆಗಮ ಸಂಧಿಗೆ ಉದಾಹರಣೆ ಯಾವುದು? ಕೈಯಲ್ಲಿ. ಆಗಮ ಸಂಧಿಯಲ್ಲಿ ಯಕಾರಾಗಮ, ವಕಾರಾಗಮ ಅಂತೆಲ್ಲ ಬರ್ತಾವೆ, ನಿಮ್ಗೆ ಗೊತ್ತಿದೆ. ಇದು ಆಗಮ ಸಂಧಿ. ರುಚಿಯನ್ನು ಪದದಲ್ಲಿರುವ ವಿಭಕ್ತಿ ನೋಡಿ, ವಿಭಕ್ತಿ ಪ್ರತ್ಯಯ ಎಲ್ಲ ಕಲ್ಕೋಬೇಕು ನೀವು. ಪ್ರಥಮವು, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಕೆ ಅಕ್ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಸಪ್ತಮಿ ಅಲ್ಲಿ, ಈ ರೀತಿ ಎಲ್ಲ ವಿಭಕ್ತಿಗಳನ್ನು ಕಲ್ಕೋಬೇಕು. ನೋಡಿ, ರುಚಿಯನ್ನು ಪದದಲ್ಲಿ ಏನಿದೆ? ಅನ್ನು ಅಂತ ಇದೆ. ಯಾವುದು ವಿಭಕ್ತಿ? ಅದು ದ್ವಿತೀಯ ವಿಭಕ್ತಿ. ಇನ್ನು ಒಂದೊಂದು ವಾಕ್ಯದಲ್ಲಿ ಉತ್ತರಿಸಬೇಕೆ? ನಿಮ್ಮ ಪಾಠದಿಂದ ಪದ್ಯದಿಂದ ಬಂದಿರ್ತದೆ. ದೇಶದ ಉದ್ಧಾರ ಯಾರು ಯಾರನ್ನ ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ. ನೋಡಿ, ಹಸಿ ಮಸಿ ಕೃಷಿ ಪಾಠದಿಂದ ದೇಶದ ಉದ್ಧಾರ ಸೈನಿಕ, ಸಾಹಿತಿ ಮತ್ತು ರೈತರನ್ನ ಅವಲಂಬಿಸಿದೆ. ಪಾಠದ ಹೆಡ್ಡಿಂಗ್ ಹೇಳ್ತದೆ. ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡರು? ಮಗನನ್ನ ಮನೆಗೆ ಕಳಿಸಿಕೊಡುವಂತೆ ಬೇಡಿಕೊಂಡರು. ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ? ಹಕ್ಕಿಗೂಡಿನಲ್ಲಿ ಕಲಾವಿದನ ಸ್ವೋಪಜ್ಞತೆ ಮತ್ತು ವಿಜ್ಞಾನಿಯ ತಂತ್ರಜ್ಞಾನದ ಸಮನ್ವಯತೆ ಇದೆ. ಅಂದರೆ ಅದು ಕಲಾವಿದನ ಹಾಗೆ ಕೂಡ ಹೆಣೆದಿದೆ ಮತ್ತು ವಿಜ್ಞಾನಿಯ ಹಾಗೆ ತನ್ನದೇ ಆದ ಒಂದು ತಂತ್ರಜ್ಞಾನವನ್ನು ಹಕ್ಕಿ ಒಂದು ಉಪಯೋಗಿಸಿ ತನ್ನ ಗೂಡನ್ನು ಹೆಣೆದಿರುತ್ತದೆ. ಇನ್ನ 8ನೇ ಪ್ರಶ್ನೆ ನೋಡಿ. ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು? ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಬೆಲೆ ಬಾಳುವ ಕಪ್ಪುಗಳನ್ನು ಆರಿಸಿಕೊಂಡರು. ನೋಡಿ, ನಿಮ್ಮ ಕಾಫಿ ಕಪ್ಪು ಪಾಠದಿಂದ. ಇನ್ನು 9ನೇ ಪ್ರಶ್ನೆ ನೋಡಿ. ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವುದಾಗಿತ್ತು? ಹೂಬನಗಳಿಗೆ ಹೋಗಿ ಗೋಪಾಲನ ಪೂಜೆಗೆ ಬೇಕಾದ ಹೂಗಳನ್ನು ಕೊಯ್ದು ತರುವುದು ಗೋಪಾಲನ ಬೆಳಗಿನ ಮುಖ್ಯ ಕೆಲಸವಾಗಿತ್ತು. ಲೇಖಕರು ಹೇಳುವಂತೆ ನಮ್ಮ ಹಿರಿಯರು ನಮಗೆ ಏನು ಕಾಣಿಸಿದ್ದಾರೆ? ನಮಗೆ ಸೌಜನ್ಯದ ಗೆರೆಯನ್ನು ಕಾಣಿಸಿದ್ದಾರೆ. ಹಾಮಾನಾಯಕರು ಹೇಳುವಂತೆ ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಏನು? ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಸೌಜನ್ಯ. ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು? ಜನರ ಪ್ರೀತಿಯನ್ನು ಹುಡುಕಿಕೊಂಡು ಕಾಡಿನಿಂದ ನಾಡಿನತ್ತ ಹೊರಟನು. ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ? ಚೈತ್ರ ಮಾಸದಲ್ಲಿ ಖಗ, ಪಕ್ಷಿ, ಪ್ರಾಣಿಗಳ ಕಲರವವು ನೆಲಮುಗಿಲ ವಾಲಗ ನಡೆದಿರುತ್ತದೆ. ತಿಮಿರಕ್ಕ ವೈರಿ ಯಾವುದು? ತಿಮಿರಕ್ಕೆ ವೈರಿ ದೀಪ, ಬೆಳಕು. ಮನಸ್ಸು ಅಳಿಯಾಸೆಗಳ ಸುಳಿಗೆ ಸಿಲುಕಬಾರದು ಏಕೆ? ನೆಲೆ ಇಲ್ಲದೆ ತೊಳಲುವ ಸಂಭವ ಇರುವುದರಿಂದ ಮನಸ್ಸು ಅಳಿಯಾಸೆಗಳ ಸುಳಿಗೆ ಸಿಲುಕಬಾರದು. ನೋಡಿ, ಬಹಳ ವರ್ಷಗಳ ಹಿಂದೆ ನಾನು ಈ ಎಲ್ಲ ಪದ್ಯ ಪಾಠಗಳ ವಿಡಿಯೋಗಳನ್ನು ಮಾಡಿದ್ದೀನಿ. ನೀವು ನಮ್ಮ ಪ್ಲೇಲಿಸ್ಟನ್ನು ತೆಗೆದು ನೋಡಬಹುದು. ಡಿಟೇಲ್ ಆಗಿ ಪೂರ್ತಿ ಆ ಪದ್ಯದ ಪಾಠದ ಅರ್ಥವನ್ನು ಹೇಳಿದ್ದೀನಿ. ಭಾವ ಬಣ್ಣದ ಸೀರೆಯನ್ನು ಏಕೆ ತಂದನು? ತುಂಬಿದ ಕುಣಿಗಲ್ ಕೆರೆಗೆ ಬಾಗಿನ ಅರ್ಪಿಸಲು ಭಾವ ಬಣ್ಣದ ಸೀರೆಯನ್ನು ತಂದ, ಬಾಗಿನ ಅರ್ಪಿಸಲಿಕ್ಕೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ. 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯುವುದು. ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡಿದ್ದೆ ಹೇಗೆ? ನೋಡಿ, ನಾನು ಪ್ರತಿಯೊಂದನ್ನು ಓದ್ತಾ ಹೋಗೋದಿಲ್ಲ. ಅವ್ರೇನು ಮಾಡಿದರು? ನಾಯಿಯ ಮೈ ಮೇಲಿರೋ ತೊನಸಿ ಹುಣವನ್ನು ಕಣ್ಣಿಗೆ ಮುಟ್ಟಿಸ್ಬೇಕು ಅಂತ ಯಾರೋ ಹೇಳ್ಬಿಟ್ರು.
ಆವಾಗ ಹಾಗೆ ಕಣ್ಣಿಗೆ ಮುಟ್ಟಿಸುವಾಗ ಅದು ಕೈ ಜಾರಿ ಕಣ್ಣಿನೊಳಗೆ ಬಿದ್ದು ಅದು ಆಗ ಹರಿಯುವುದರ ಬದಲು ಗುಡ್ಡಿನ ಹರಿದ ಹೋಗಿ ಪುಟ್ಟಯ್ಯನವರ ಕಣ್ಣಿನ ದೃಷ್ಟಿ ಕಾಯ್ದುಕೊಳ್ಳುವಂತಾಯಿತು. ಹಕ್ಕಿಗಳ ಗೂಡನ್ನು ನಿರ್ಮಿಸುವ ಉದ್ದೇಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ನೋಡಿ, ಮರುಭೂಮಿಯ ಮರಳಿನ ಹೊಡೆತ ಪ್ರಕಾರ ಸೂರ್ಯರಶ್ಮಿಯನ್ನು ಪ್ರತಿರೋಧಿಸಲು ಗೂಡು ಬೇಕು. ಬೇಟೆಯಾಡುವ ಪ್ರಾಣಿಗಳಿಂದ ತಮ್ಮ ಮೊಟ್ಟೆ ಮರಿಗಳನ್ನು ರಕ್ಷಿಸಿಕೊಳ್ಳಲಿಕ್ಕೆ ಗೂಡು ಬೇಕು. ಇದೆಲ್ಲವನ್ನು ನೀವು ಬರೀಬೇಕು. ಇಷ್ಟು ದೊಡ್ಡದಾಗೆ ಬರೀಬೇಕಂತಿಲ್ಲ, ಮುಖ್ಯ ಮುಖ್ಯ ಪಾಯಿಂಟ್ಸ್ಗಳನ್ನು ಬರೆದು ಕೂಡ ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಹರಿದ್ವಾರಕ್ಕೆ ಕಪಿಲ ಸ್ಥಾನ ಎಂಬ ಹೆಸರು ಹೇಗೆ ಬಂದಿತು? ಕಪಿಲ ಮಹರ್ಷಿಯು ಸಗರ ಪುತ್ರರನ್ನು ತನ್ನ ಕೋಪಾಗ್ನಿಯಿಂದ ಬೂದಿ ಮಾಡಿದನು. ಆಗ ಸಗರ ವಂಶದ ಭಾಗೀರಥನು ತನ್ನ ಪಿತೃಗಳಿಗೆ ಸದ್ಗತಿಯನ್ನು ಕಾಣಿಸಲು ಗಂಗೆಯನ್ನು ತಂದು ಹರಿಸಿದ ಸ್ಥಳವೇ ಹರಿದ್ವಾರವೇ ಆಗಿರುವುದರಿಂದ ಇದಕ್ಕೆ ಕಪಿಲ ಸ್ಥಾನ ಎಂಬ ಹೆಸರು ಬಂದಿದೆ. ಸಿದ್ಧಾರ್ಥನು ಕಂಡುಕೊಂಡ ಬದುಕಿನ ಗೂಢಾರ್ಥವೇನು? ನೋಡಿ, ಕಾಡಿನ ಪ್ರೀತಿಯ ಸವಿಯನ್ನು ಸವಿದವನು ಜನರ ಪ್ರೀತಿಯನ್ನು ಬಯಸಿ ನಾಡಿನ ತೊಡಗುತ್ತಾನೆ. ಈ ಮೂಲಕ ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದು. ನೋಡಿ, ಈ ವಾಕ್ಯ ಮುಖ್ಯ. ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದು ಎಂಬ ಬದುಕಿನ ಗೂಢಾರ್ಥವನ್ನ ಕಂಡುಕೊಳ್ಳುತ್ತಾನೆ. ಕುಣಿಗಲ್ ಕೆರೆಯಲ್ಲಿ ಬಾಳೆ ಮೀನುಗಳು ಬೊಬ್ಬೆ ಹೊಡೆಯಲು ಕಾರಣವೇನು? ನೋಡಿ, ಜನರು ಮೀನುಗಳನ್ನು ಹಿಡಿಯಲು ಕೆರೆಯಲ್ಲಿ ಬಲೆಗಳನ್ನು ಬೀಸುತ್ತಾರೆ. ಬಲೆಗಳನ್ನು ನೀರಿನಿಂದ ಮೇಲಕ್ಕೆ ಎತ್ತಿದಾಗ ಬಲೆಯಲ್ಲಿ ಸಿಲುಕೊಂಡ ಮೀನುಗಳು ನೆಗೆದಾಡುತ್ತವೆ. ಇದನ್ನ ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ಅಂತ ವರ್ಣಿಸಿದ್ದಾರೆ ಜನಪದರು. ಕಾದು ನಡೆ ಎಂದು ಅರ್ಜುನ ಉತ್ತರನನ್ನು ಏಕೆ ಒತ್ತಾಯಿಸಿದನು? ಕೌರವನು ಸೈನ್ಯವನ್ನು ಕೊಂದು ಬರುವುದಾಗಿ ಜಂಬ ಕೊಚ್ಚಿಕೊಂಡಿರ್ತಾನೆ. ಆಗ ಆ ಸೈನ್ಯವನ್ನು ನೋಡಿಕೊಂಡು ಆತನಿಗೆ ಹೆದರಿಕೆ ಆಗಿಬಿಡ್ತದೆ. ಆದ ಕಾರಣ ಕಾದು ನಡೆ, ರಣರಂಗದಿಂದ ಓಡುವುದು ನಿನಗೆ ಶೋಭೆಯಲ್ಲ, ನಾಡ ನರಿಯಂತೆ ಹೆದರದೆ ಧೈರ್ಯದಿಂದ ಕಾದು ನಡೆ ಅಂತ ಏನ್ ಮಾಡ್ತಾನೆ ಅರ್ಜುನ ಉತ್ತರನಿಗೆ ಒತ್ತಾಯ ಮಾಡ್ತಾನೆ. ಅಂದ್ರೆ ಅಷ್ಟೊಂದು ದೊಡ್ಡ ಸೈನ್ಯ ಅಂತ ನೋಡಿಕೊಂಡು ಈತ ಹೆದರಿ ಹೊರಟಿರ್ತಾನೆ. ಕವಿಯತ್ರಿ ಡಾಕ್ಟರ್ HL ಪುಷ್ಪ ಅವರು ಹೇಳುವಂತೆ ಮನುಕುಲದ ಭವ್ಯ ಬದುಕು ಯಾವ ರೀತಿ ಆಳಬೇಕಾಗಿದೆ? ನೋಡಿ, ಭವ್ಯ ಬದುಕು ಜೈವಿಕ ಇಂಧನದಿಂದ ಆಳಬೇಕಾಗಿದೆ. ತೆಂಗು, ಹೊಂಗೆ, ಹಿಪ್ಪೆಗಳನ್ನು ಬಳಸಿ ಅಲ್ಲಿ ಜೀವಮೇಳೆ ನಡೆದು ತೈಲಧಾರೆ ಹೊಮ್ಮಿ ಹೊರಬರಬೇಕು. ನೋಡಿ, ಎಲ್ಲವನ್ನು ನೋಡ್ತಾ ಹೋಗಿ. ಶಂಕರಾಚಾರ್ಯ ಶಿಷ್ಯನು ಪದ್ಮ ಪಾದಚಾರ್ಯನಾಗಿ ಹೆಸರಾದ ಪ್ರಸಂಗವನ್ನ ವಿವರಿಸಿ. ನೋಡಿ, ಒಂದು ಕಾಳರಾತ್ರಿಯಲ್ಲಿ ಶಂಕರಾಚಾರ್ಯ ಶಿಷ್ಯನವರು ಗುರುದರ್ಶನಕ್ಕಾಗಿ ತಲ್ಲಣಿಸಿ ಬರುವಾಗ ಗುರು ಹೊಳೆಯ ಆಚೆಗೆ ಮರದಡಿಯಲ್ಲಿ ಕುಳಿತಿದ್ದರು. ಭಕ್ತಿ ಪರವಶನಾದ ಆ ಶಿಷ್ಯನು ಶ್ರದ್ಧೆಯಿಂದ ಗುರುವಿನಡೆಗೆ ಆ ನೀರಿನಲ್ಲೇ ನಡೆದು ಹೋಗಲು ಸಿದ್ಧನಾದನು. ಅವನು ಹೆಜ್ಜೆ ಇಟ್ಟಲ್ಲೆಲ್ಲ ಕೆಳಗೊಂದು ಬಲಿಷ್ಠ ತಾವರೆ ಅರಳಿ ನಿಲ್ಲುತ್ತಿತ್ತು. ಆ ತಾವರೆಗಳ ಮೇಲೆ ಹೆಜ್ಜೆ ಇಡುತ್ತಾ ಗುರುವಿನ ಬಳಿ ಬಂದು ಸೇರಿದ. ಆ ಮೂಲಕ ಶಿಷ್ಯನು ಗುರುವಿನ ಮೇಲಿನ ಭಕ್ತಿಯನ್ನು ಜಗತ್ತಿಗೆ ಸಾರಿದನು. ಈ ಪ್ರಸಂಗದಿಂದ ಪದ್ಮಪಾದಚಾರ್ಯನಾಗಿ ಹೆಸರಾದನು. ಇಲ್ಲಿ ನೋಡಿ, ಒಂದು ಕವಿ ಸಾಹಿತ್ಯ ಜನ್ಮಸ್ಥಳ ಕಲಾಕೃತಿಗಳ ಬಗ್ಗೆ ಕೇಳ್ತಾರೆ. ಇಲ್ಲಿ ನಿಮಗೆ ಏನು ಕೇಳಿದರೆ CP ಕೃಷ್ಣಕುಮಾರ್ ಅವ್ರ ಬಗ್ಗೆ ಕೇಳಿದರೆ ನೀವು ಅವರ ಒಂದು ಎಲ್ಲಿ ಹುಟ್ಟಿದ್ರು ಅಂತ ಬರೀಬೇಕು, ಅವರ ಕಾಲವನ್ನು ಬರೀಬೇಕು, ಮತ್ತು ಅವರ ಕವನ ಸಂಕಲನಗಳ ಅಂದರೆ ಕೃತಿಗಳ ಹೆಸರುಗಳನ್ನು ಬರೀಬೇಕು, ಮತ್ತು ಅವರಿಗೆ ಯಾವ ಒಂದು ಪ್ರಶಸ್ತಿಗಳು ಸಿಕ್ಕಿದಾವೆ, ಬಿರುದುಗಳು ಸಿಕ್ಕಿದಾವೆ ಅಂತ ಅನ್ನೋದನ್ನು ಬರೀಬೇಕು. ಇಷ್ಟೆಲ್ಲ ದೊಡ್ಡದಾಗಿ ಬರಲಿಕ್ಕಂದ್ರೆ ಮುಖ್ಯ ಮುಖ್ಯ ಪಾಯಿಂಟ್ಸ್ಗಳನ್ನು ನೀವು ಬರೆದ್ರು ಕೂಡ ನಿಮಗೆ ಫುಲ್ ಮಾರ್ಕ್ಸ್ ಸಿಗ್ತದೆ. ಇನ್ನು ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯೋದು. ಕೆಲವು ಪದ್ಯಗಳು ಫಿಕ್ಸ್ ಇರ್ತವೆ, ಅವನ್ನೇ ಪದೇ ಪದೇ ಕೇಳ್ತಾ ಇರ್ತಾರೆ. ನಾವು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀವಿ. ನೀವು ಯಾರಾದರೂ ಭಾಳ ಜನ ಕಾಮೆಂಟ್ ಹಾಕಿದರೆ ಅದನ್ನು ಕೂಡ ಮತ್ತೊಮ್ಮೆ ಮಾಡ್ತೀನಿ. ನೋಡಿ, ಇದೊಂದು ಪದ್ಯ, ಇದನ್ನು ಕೊಟ್ಟಿರ್ತಾರೆ, ಇದರ ಒಂದು ಸಾರಾಂಶವನ್ನು ನೀವು ಬರೀಬೇಕು. ನೋಡಿ, ಸವಿಚೈತ್ರ ಪದ್ಯದಿಂದ ಬಂದಂಥದ್ದು ಇದು. ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು. ನೋಡಿ, ಸಗ್ಗದಕ್ಕೆಯ ಗೂಡು ಬಟ್ಟಲಿನಂತೆ ಸುಂದರವಾಗಿದೆ. ಅಲಂಕಾರ ಹೆಸರು ಉಪಮಾಲಂಕಾರ. ಲಕ್ಷಣ ನೋಡಿ, ಉಪಮೇಯ. ಈ ರೀತಿ ನೀವು ಇದನ್ನು ಮಾಡಬಹುದು. ನೋಡಿ, ಅಂತೆ ಅಂತ ಬಂತಂದ್ರೆ ಯಾವುದರಲ್ಲೂ ನೀವು ಉಪಮಾವಾಚಕ, ಉಪಮೇಯ, ಇದು ಉಪಮಾವಾಚಕ ಅಂತ ನೀವು ತಿಳಿದುಕೊಂಡು ಇದು ಉಪಮಾಲಂಕಾರ ಅಂತ ಸುಲಭವಾಗಿ ಹೇಳಬಹುದು. ಇನ್ನು ಗಾದೆಯನ್ನು ವಿಸ್ತರಿಸಿ ಬರೆದು ಅತಿ ಆಸೆಗತಿಗೇಡು ಅಥವಾ ಒಗ್ಗಟ್ಟಿನೆಲ್ಲ ಬಲವಿದೆ. ಅದನ್ನು ಕೂಡ ಮಾಡಿದ್ದೀನಿ ನಾನು ವಿಡಿಯೋ. ಕೆಲವು ಗಾದೆಗಳಿವೆ, ಬಹಳಷ್ಟು ಅಂದ್ರೆ ಒಂದು 10 ಗಾದೆ ಇದೆ. ಅವನ್ನೇ ಪದೇ ಪದೇ ಕೇಳ್ತಾ ಇರ್ತಾರೆ. ಆ ಗಾದೆಗಳನ್ನು ಬರೆಯೋದು ಹೇಗೆ ಅಂತಲೂ ಮಾಡಿದ್ದೀನಿ. ನೀವು ಪ್ಲೇಲಿಸ್ಟನ್ನು ತೆಗೆದು ಸ್ವಲ್ಪ ಸರ್ಚ್ ಮಾಡಿ ನೋಡಿದ್ರೆ ಸಿಗ್ತವೆ. ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು. ನೋಡಿ, ಹಸಿ ಮಸಿ ಕೃಷಿ. ನೋಡಿ, ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಬರೆದಿದ್ದಾರೆ. ವ್ಯಕ್ತಿತ್ವ ಅನ್ನುವಂಥ ಪ್ರಬಂಧ ಸಂಕಲನದಿಂದ ಅದರ ಒಂದು ವಿವರಣೆಯನ್ನು ನೀವಿಲ್ಲಿ ಕೊಡಬೇಕಾಗ್ತದೆ. ನಿಮಗೆಲ್ಲ ಒಳ್ಳೆಯ ಕಾಫಿ ಮಾಡಿಕೊಂಡು ಬರುತ್ತೇನೆ.
ನೋಡಿ, ಕಾಫಿ ಕಪ್ಪು ಗದ್ಯ ಪಾಠದಿಂದ ಗುರುರಾಜ್ ಕರ್ಜ್ಗಿ ಅವರು ಬರೆದಿದ್ದಾರೆ. ಆಕರ ಕೃತಿ ಯಾವುದು? ಕರುಣಾಳು ಬಾ ಬಳಕೆ. ನೋಡಿ ಏನು ವಿವರಣೆ ಅಂತ ನೋಡ್ಕೊಳ್ಳಿ, ಇಲ್ಲಾಂದ್ರೆ ವಿಡಿಯೋ ತುಂಬಾ ದೊಡ್ಡದಾಗುತ್ತೆ. ಅಮ್ಮನ ಮಾತು ಸುಳ್ಳಾಗಲಾರದು. ನೋಡಿ, ನನ್ನ ಗೋಪಾಲ ಗದ್ಯಪಾಠ, ಆಕರ ಕೃತಿ ಹೆಸರು ಕೂಡ ನನ್ನ ಗೋಪಾಲ, ಕುವೆಂಪು ಅವರು ಬರೆದಿದ್ದಾರೆ. ವಿವರವನ್ನು ನೋಡ್ಕೊಳ್ಳಿ, ಸ್ವಾರಸ್ಯ. ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರುಳು. ನೋಡಿ, ಗೋಪಾಲ್ ಕೃಷ್ಣ ಅಡಿಗರು ಬರೆದಿರುವಂಥ ಗುರಿ ಪದ್ಯಭಾಗದಿಂದ ಸಮಗ್ರ ಕಾವ್ಯ ಅನ್ನೋದು ಇಲ್ಲಿ ಆಕರ ಕೃತಿ. ನೋಡಿ, ವಿವರಣೆಯನ್ನು ನೋಡ್ತಾ ಹೋಗಿ. ನಿಟ್ಟೋಟದಲ್ಲಿ ಆಯ್ದನು ಬಿಟ್ಟ ಮಂಡೆಯಲ್ಲಿ. ನೋಡಿ, ಈ ಒಂದು ನಿಮಗೆ ಇಟ್ಟಿರುವಂಥ ಪದ್ಯಭಾಗದ ಹೆಸರು ಇದು. ಇದರಲ್ಲಿ ಗದುಗಿನ ಭಾರತ ಕೃತಿಯಿಂದ ಇದನ್ನು ಮಾಡಿದೆ. ಇದನ್ನು ಕುಮಾರವ್ಯಾಸ ಅವರು ಬರೆದಿದ್ದಾರೆ. ನೋಡಿ, ಇಲ್ಲಿ ವಿವರಣೆಯನ್ನು ನೋಡಬಹುದು, ಸ್ವಾರಸ್ಯವನ್ನು. ಇನ್ನು ಪದ್ಯಭಾಗ ಪೂರ್ಣಗೊಳಿಸಿ ಬರೆಯೋದು. ಇವು ಕೂಡ ಕೆಲವು ಪದ್ಯಗಳಿವೆ, ಅವನ್ನಷ್ಟು ಬಾಯ್ಪಾಟ್ ಹಾಕಿದ್ರೆ ನೀವು ಆರಾಮಾಗಿ ಬರಿಬೋದು. ಇಲ್ಲಿ 2 ಕೊಟ್ಟಿರ್ತಾರೆ, ನಿಮ್ಗೆ ಒಂದು ಚಾಯ್ಸ್ ಕೊಟ್ಟಿರ್ತಾರೆ, ಯಾವುದಾದ್ರೂ ಒಂದನ್ನು ನೀವು ಪೂರ್ಣ ಮಾಡಬೇಕು. ನೋಡಿ, ಇವೆಲ್ಲ ನಿಮಗೆ ಮೇನ್ ಪಾಯಿಂಟ್ಸು ಬೇಕು ಅಂತಂದರೆ ನಾನು ನಿಮ್ಗೆ ಬೇಕಾದರೆ ಪಾಸಿಂಗ್ ಪ್ಯಾಕೇಜನ್ನು ಯಾರಿಗಾದ್ರೂ PDF ನನಗೆ ಬೇಕೇ ಬೇಕು, ನನಗೆ ತಿಳಿತಾ ಇಲ್ಲ ಅಂತಂದರೆ ನಿಮ್ಗೆ ನಿಮ್ಮ ಎಲ್ಲ ವಿಷಯಗಳು ಏನೇನು ನನ್ನಲ್ಲಿ PDF ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ ಕಳಿಸ್ತೀನಿ. ನೀವೇನು ಮಾಡಬೇಕಂದ್ರೆ 99 ರೂಪೀಸು ಫೋನ್ಪೇ ಮಾಡಬೇಕು. ವಾಟ್ಸಪ್ ಮಾಡಿದರೆ ಅವುಗಳಿಗೆ ನಿಮಗೆ ನನ್ನಲ್ಲಿರುವಂಥ ಎಲ್ಲ ಒಂದು ಪಾಸಿಂಗ್ ಪ್ಯಾಕೇಜ್ಗಳನ್ನು ಕಳಿಸ್ತೀನಿ. 8-10 ವಾಕ್ಯಗಳಲ್ಲಿ ಉತ್ತರಿಸುವುದು. ನೋಡಿ, ಗಿಳಿಯು ಪರಹಿತಾಕಾಂಕ್ಷಿ ಎನಿಸಿಕೊಂಡದ್ದನ್ನು ನೀವು ಮೆಚ್ಚುವ ಅಂಶಗಳೊಂದಿಗೆ ಬರೆಯಿರಿ, ಅಥವಾ ಗಿಳಿಯ ವರ್ತನೆಯು ಮಾನವನಿಗೆ ಆದರ್ಶಪ್ರಾಯವಾಗಿದೆ ಎಂಬುದು ನಿಮ್ಮ ಮಾತುಗಳಲ್ಲಿ ವರ್ಣಿಸಿ ಬರೆಯಿರಿ. ನೋಡಿ, ಒಣಮರದ ಗಿಳಿ ಪಾಠದಿಂದ ವಿವರಣೆಯನ್ನು ನೋಡ್ತಾ ಹೋಗಿ. ನೋಡಿ, ಇವನು ಕೆಲವು ಪಾಠದಿಂದ ಕೇಳ್ತಾರೆ. ನೀವು ಬ್ಲೂ ಪ್ರಿಂಟನ್ನು ಮಾಡಿದ್ದೀನಿ, ಅದನ್ನು ನೋಡಬಹುದು. ಆಯಾ ಪಾಠದಿಂದ ಅಷ್ಟೇ ಮಾರ್ಕ್ಸಿನ ಪ್ರಶ್ನೆಗಳು ಬರ್ತವೆ ಅಂತ ಇರುತ್ತೆ, ಅದೇ ರೀತಿ ಕೇಳ್ತಾರೆ. ಇನ್ನು ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವುದು. ಒಂದು ಗದ್ಯ ಭಾಗ ಕೊಟ್ಟಿರ್ತಾರೆ, ಅದರಲ್ಲೇ ಆ ಗದ್ಯ ಭಾಗವನ್ನು ಓದಿದ್ರೆ ಅದು ಗೊತ್ತಾಗ್ಬಿಡುತ್ತೆ ನಿಮಗೆ. ಅದರ ಮೇಲಿನ ಪ್ರಶ್ನೆ ಇರ್ತವೆ, ಅವನ್ನ ಆರಾಮಾಗಿ ಬರೀಬಹುದು ನೀವು, ಅದೇನು ದೊಡ್ಡ ಇದಲ್ಲ. ನೋಡಿ, ಶರೀಫರ ಬಗ್ಗೆ ಒಂದು ಗದ್ಯ ಭಾಗ ಕೊಟ್ಟಿದ್ದಾರೆ, ಅದರ ಬಗ್ಗೆನೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು ಪ್ರಬಂಧ ಬರವಣಿಗೆ. ಆರೋಗ್ಯ ಸುಧಾರಣೆಯಲ್ಲಿ ಯೋಗದ ಮಹತ್ವ ಅಥವಾ ಪರಿಸರ ಸಂರಕ್ಷಣೆ ಇಂದಿನ ಅಗತ್ಯತೆ. ನೋಡಿ, ಪರಿಸರ ಸಂರಕ್ಷಣೆ ಇದಂತೆ ಒಂದು ಓದ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಬರ್ತದೆ. ಒಂದು ಕೆಲವು ಪ್ರಬಂಧ ಇದ್ದಾವೆ, ಒಂದು 10 ಪ್ರಬಂಧ ಆಗ್ಬೋದು ಭಾಳ ಅಂದರೆ. ಅಷ್ಟು ನೀವು ಓದ್ಕೊಂಡ್ಬಿಟ್ರೆ ಆರಾಮಾಗಿ ನೀವು ಪ್ರಬಂಧ ಬರವಣಿಗೆಯನ್ನು ಬರೀಬಹುದು. ಪತ್ರಲೇಖನ ಕೂಡ ಅಷ್ಟೇ, ಒಂದು ಮನವಿ ಪತ್ರ ಇರುತ್ತೆ, ಒಂದು ಖಾಸಗಿ ಪತ್ರ ಇರುತ್ತೆ. ನೋಡಿ, ಇಲ್ಲಿ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ನೆಲಮಂಗಲ ಡಿಪೋ ವ್ಯವಸ್ಥಾಪಕರಿಗೆ ಒಂದು ಮನವಿ ಪತ್ರವನ್ನು ಬರೆಯಿರಿ. ಆಮೇಲೆ ನಿಮ್ಮ ಸ್ನೇಹಿತಿಗೆ ಒಂದು ಪತ್ರ ಬರೆಯಿರಿ, ಇದು ಖಾಸಗಿ ಪತ್ರ. ನೀವು ಫಾರ್ಮ್ಯಾಟನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ ಆರಾಮಾಗಿ ಆ ವಿಷಯವನ್ನು ಬರೀಬಹುದು. ನೋಡಿ, ವ್ಯವಹಾರಿಕ ಪತ್ರದಲ್ಲಿ ಯಾವ್ಯಾವ್ದು ಲೆಫ್ಟ್ ಸೈಡ್ ಯಾವ್ದು ಬರಬೇಕು, ರೈಟ್ ಸೈಡ್ ಯಾವುದು ಬರಬೇಕು, ಯಾವ ರೀತಿ ಪ್ರಾರಂಭ ಮಾಡಬೇಕು, ಅದನ್ನೆಲ್ಲ ತಿಳ್ಕೊಂಡ್ರೆ ನಿಮ್ಗೆ ಆರಾಮಾಗಿ ಈ ರೀತಿ ಅಂಕಗಳು ದೊರೆತವೆ. ನೋಡಿ, ವಿಳಾಸ ಬರೆದರೆ, ಪತ್ರದ ಒಡಲು, ಸಹಿ, ವಿನ್ಯಾಸ, ಪದ ಬಳಕೆ, ಒಟ್ಟು ಈ ರೀತಿ ಅಂಕಗಳು ದೊರೆತವೆ. ಮತ್ತೊಂದು ಪತ್ರಿಕೆ ಒಂದು ಭೇಟಿಯಾಗೋಣ. ತಪ್ಪದೇ ನೋಡಿ, ನಿಮ್ಮ ಎಲ್ಲ ವಿಷಯಗಳ ಒಂದು ಪತ್ರಿಕೆಗಳನ್ನು ಮಾಡ್ತಾ ಇರ್ತೀವಿ. ಮತ್ತೆ ಭೇಟಿಯಾಗೋಣ.